कम टू कुंभ मेला। हो जाएगा, डुबकी भी लगा पाएंगे। देखो बचेगा तभी तो धर्म बचेगा। ಹೇಗಿದ್ದಾರೆ ಅಗೋರಿಗಳು ಇವರು ನೋಡಿದ್ರೆ ಭಯ ಆಗ್ತದೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮೊನಾಲಿಸಾ ತಂಗಿ ಇವರು. ನಮಸ್ಕಾರ ಸ್ನೇಹಿತರೆ, ನಾವಿವತ್ತು ಮಲ್ಕೊಳ್ಳೋದು ಇಲ್ಲೇ ನೋಡಿ ಸ್ನೇಹಿತರೆ. ಯಾಕಂದರೆ ಬೇರೆ ಕಡೆಗೆಲ್ಲ ರೂಮ್ ಸಿಗೋದಿಲ್ಲ, ಭಾಳ ಟಫ್ ಐತೆ ಸ್ನೇಹಿತರೆ. ಯಾಕೆಂದರೆ ಇಲ್ಲಿ ರೂಮ್ಗಳು ಸಿಕ್ಕರೆ 3-4 ಸಾವಿರ ರೂಪಾಯಿ ಕೇಳಕತ್ತಿದೆ ಸ್ನೇಹಿತರೆ. ಅದಕ್ಕೋಸ್ಕರ ಬಿಟ್ಟು ಇವತ್ತು ನಾವು ಇಲ್ಲೇ ಈ ಟೆಂಟಲ್ಲಿ ಮಲ್ಕೊಳ್ಳೋಕೆ ವ್ಯವಸ್ಥೆ ಮಾಡಿ ನಮ್ಮ ಫ್ರೆಂಡಿಗೆ ಹೇಳಿ ಅಲ್ಲೆಲ್ಲ ನಮ್ಮ ಬ್ಯಾಗ್ಗಳು ಎಲ್ಲ ಇಟ್ಟು ಸ್ನೇಹಿತರೆ. ನೀವು ನೋಡ್ತಿರ್ಬೋದು ಅಲ್ಲೇ ನಮ್ಮ ಫ್ರೆಂಡ್ ಇರೋದು. ಹಂಗಾಗಿ ನಾವು ಅಲ್ಲೇ ವ್ಯವಸ್ಥೆ ಮಾಡಿ ಬಂದಿವಿ ಸ್ನೇಹಿತರೆ. ನೋಡ್ರಿ, ಈಗ ಹೊರಗಡೆ ನಮ್ಮ ಫ್ರೆಂಡ್ಸ್ ನಿದ್ದೆ ಬರೋಲ್ತು ಇಲ್ಲಿರೋ ವಾತಾವರಣಕ್ಕೆ. ಹಂಗಾಗಿ ಎಲ್ಲ ಚಳಿ ಎಲ್ಲ ಹಾಕ್ಯಂದು ಹೊಂಟಿವಿ ಸ್ನೇಹಿತರೆ. ನೋಡಿ ಪೂರ್ತಿ ವಿಡಿಯೋ ನೋಡಿ. ಇದೆಲ್ಲ ನಾವಿರ್ಬೋದು ಇದೇ ಟೆಂಟಲ್ಲಿ ನೋಡಿ ಸ್ನೇಹಿತರೆ. ಇದು ಹಿಂದೆಗೆ ಸ್ನೇಹಿತರೆ ನಮಗೇನು ಅರ್ಥ ಆಗಲ್ಲ ಬಿಡಲ್ಲ ಸ್ನೇಹಿತರೆ. ಇದೇ ಟೆಂಟಲ್ಲಿ ನೋಡಿ ಬಾಯ್ ಸ್ನೇಹಿತರೆ. ನಾವು ಇವಾಗ ಎಲ್ಲೇದೀವಿ ಅಂದ್ರೆ ಗೊತ್ತಾ ಸ್ನೇಹಿತರೆ, ನಾಗಸಾಧು ಮತ್ತು ಇನ್ನೊಬ್ರು ಯಾರಪ್ಪ ಅವರು ಅಗೋರಿಗಳನ್ನ ನಾವು ನೋಡೋದಕ್ಕೆ ಹೊರಟಿದ್ವಿ ಸ್ನೇಹಿತರೆ. ಈಗ ಸುಮಾರು 1 ಗಂಟೆ ಆಯ್ತು ನೈಟು. ಇಲ್ಲಿ ನಿದ್ದೆ ಬರುವಂತೀವಿ ವಾತಾವರಣಕ್ಕೆ. ಈ ಥರ ಲೈಟಿಂಗ್ಸು ಭಾಳ ಸೂಪರ್ ಆಗಿದೆ ಸ್ನೇಹಿತರೆ. ನಾವು ಇರೋ ಕಡೆ ಇದ್ದಿಲ್ಲ ಸ್ನೇಹಿತರೆ. ನಾವು ಬಂದು ಟ್ರೈನಿಂದ ಇಳಿದು ಆ ಕಡೆಯನ್ನು ಇದ್ದಿಲ್ಲ. ಹಾಗಾಗಿ ಇವಾಗ ನಾಗಸಾಧು ಅವ್ರನ್ನ ಏನೋ ಇದ್ದಾರೆ ಅಂತೇಳಿ ನಮ್ಮ ಮುಂದೋಗ್ಯಾರ ಸ್ನೇಹಿತರೆ. ನೋಡೋಕೆ ಹೊಂಟಿನಿ, ಬಂದು ತೋರಿಸ್ತೀನಿ. ಅವ್ರಿಗೆ ಇದ್ರೆ ಸರಿ, ಇಲ್ಲಾಂದ್ರೆ ಬೆಳಗ್ಗೆ ಮಾತ್ರ ಖಂಡಿತವಾಗಿ ಅವ್ರದ್ದು ವಿಡಿಯೋಗಳೆಲ್ಲ ಮಾಡ್ತೀವಿ. ಹಾಗೆ ಸ್ನೇಹಿತರೆ, ನಮ್ಮ ಚಾನಲ್ ಫಾಲೋ ಮಾಡೋದು ಮಾತ್ರ ಮರಿಬೇಡಿದ್ದೆ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದ. ಯಾವುದೊಂದು ಸ್ನೇಹಿತರೆ, ಇದು ನೈಟ್ ಟೈಮ್ ಎಲ್ಲ ಪೂಜೆ ಮುಗಿಸ್ಕೊಂಡು ನಾವು ಇದು ತಿರುವಣಿ ಸಂಗಮದಾಗ ಜಳಕ ಮಾಡ್ಕೊಂಬಂದು ಇದು ಸಾಧುಗಳು ಬರ್ತಾರಲ್ಲ ಸ್ನೇಹಿತರೆ ಲೈನಾಗಿ. ಈಗ ನಾವು ಓದ್ತಿರೋದು ಲೈನ್ ನೋಡಿ ಸ್ನೇಹಿತರೆ. ಅಲ್ಲಿಂದ ನಡ್ಕೊಂತ ಬಂದು ಸ್ನೇಹಿತರೆ ಸುಮಾರು ಒಂದು 5-6 ಕಿಲೋಮೀಟ್ರ್ ಆಯ್ತು ಸ್ನೇಹಿತರೆ. ಭಾಳಷ್ಟು ಖುಷಿ ಆಗೈತಿ. ನಾವು ನೋಡೋಕೆ ಅವಕಾಶ ಸಿಕ್ಕಿಲ್ಲ. ಬೆಳಗ್ಗೆನೇ ನಾವು ಟ್ರೈನಲ್ಲಿ ಇದ್ವಿ. ನಿನ್ನೆ ಬರೋದ್ರಾಗ ಎಲ್ಲ ಮುಗಿದ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಯಾವ ಥರ ಚಳಿ ಅತಿ ಹೆಚ್ಚು ಇದೆ ಸ್ನೇಹಿತರೆ. ಈ ಜನಸಾಗರಕ್ಕೋಸ್ಕರ ಏನು ನಮಗೇನು ಅನಿಸೋಲ್ಲ ಸ್ನೇಹಿತರೆ. ಬನ್ನಿ ಇನ್ನು ಮುಂದೆ ನೋಡೋಣ ಹೇಗಿದೆ. ನೋಡಿ ಸ್ನೇಹಿತರೆ, ನಮ್ಮ ಬಗಲಗೊಬ್ಬರು ಅಗರಿಗಳು ಹೇಗೆ ನೋಡ್ತಾರೆ ನೋಡಿ ಸ್ನೇಹಿತರೆ. ಭಾಳಷ್ಟು ಖುಷಿ ಆಯ್ತು ನೋಡಿ ಸ್ನೇಹಿತರೆ. ಒಬ್ಬ ಅಗರಿಗಳು ನಮ್ಮ ಜೊತೆಗೆ ಬರ್ತಾರಂದ್ರೆ ಅವ್ರು ನೋಡಿ ಫಸ್ಟಿಗೆ ಭಯ ಆಗ್ತದೆ ಸ್ನೇಹಿತರೆ. ಈ ಹೊಗೆ ಕಾಣಲ್ಲ. ಈಗ ನೋಡಿ ಹೇಗೆ ಬರ್ತಾರೆ ನೋಡಿ ಸ್ನೇಹಿತರೆ. ಭಾಳ ಭಯ ಆಗ್ತಿದೆ. ಬೇಗ ಹೋಗ್ಬಿಡ್ತಾನೆ ಸ್ನೇಹಿತರೆ. ಎದಕ್ಕೆ ಬೇಕು ಅವ್ರಿಂದ ಬರ್ತಿಟ್ಬಿಡ್ರಿ ಸ್ನೇಹಿತರೆ. ಹೊಗೆಯಲ್ಲಿ ಗೊತ್ತಾಗಲಿಲ್ಲ ಸ್ನೇಹಿತರೆ. ನಿನ್ನೆ ಅಮಾವಾಸ್ಯೆ ದಿವಸ ಭಾಳಷ್ಟು ಅವಘಡವಾಗಿ ಭಾಳಷ್ಟು ಜನಕ್ಕೆ ತೊಂದರೆ ಆಗಿರೋದು ಹೇಗೆ ಅಂದ್ರೆ ಸ್ನೇಹಿತರೆ, ನೋಡಿ ಇದು ಹೇಗಿದೆ. ಮಂಜು ಯಾವ ಥರ ಬೀಳ್ತಿದೆ ಅದೇ ಥರ ನಿನ್ನೆ ಆಗಿದೆ ಸ್ನೇಹಿತರೆ. ಆ ಟೈಮಲ್ಲಿ ಅಗೋರಿಗಳು ಅವರೆಲ್ಲ ಪೂಜೆಗೆ, ಗಂಗಾ ಪೂಜೆಗೆ ಹೋಗುವಾಗ ಅವರು 3:30-4 ಗಂಟೆ ಸುಮಾರು ಅವರು ಹೋಗಿದ್ದಾರೆ ಸ್ನೇಹಿತರೆ. ಹಾಗಾಗಿ ಜನಗಳು ಎಲ್ಲಿ ಅಂದ್ರೆ ಅಲ್ಲಿ ಲೈನ್ ನಿಂತ್ಕೊಂಡು ಆ ಥರ ಭಾಳಷ್ಟು ಜನಕ್ಕೆ ಭಾಳಷ್ಟು ಜನಗಳು ಅನಾಹುತ ಆಗೈತೆ ಸ್ನೇಹಿತರೆ. ಇದ ಕಾರಣಕ್ಕೋಸ್ಕರ ನೋಡಿ ಹೇಗಿದೆ. ಬರೀ ಮಂಜು, ಎಲ್ಲಿ ನೋಡಿದ್ರೆ ಮಂಜು. ಮುಂದೆ ಬರೋರು ಯಾರು ಕಾಣಲ್ಲ ಸ್ನೇಹಿತರೆ. ಚಪ್ಪಲು ಬಿಡೋ ಕೊಡಿ. ಸ್ನೇಹಿತರೆ, ಈಗ ನೀವು ನೋಡ್ತಿರ್ಬೋದು ಇದು ನಾಗಸಾಧು ಇರುವ ಅಂತ ಏರಿಯಾ ಸ್ನೇಹಿತರೆ. ಈ ಏರಿಯಾ ಮಹಾಕುಂಭಮೇಳದಲ್ಲಿ ಡಾಂಬರ್ಗ ಸರ್ಕಲ್ ಅಲ್ಲಿ ಇರುತ್ತೆ ಸ್ನೇಹಿತರೆ. ಹಾಗಾಗಿ ನಿಮ್ಗೆ ಅರ್ಥ ಆಗುತ್ತೆ ಅಂತ ಹೇಳಿ ಸ್ನೇಹಿತರೆ. ಇವರು ಬಹಳಷ್ಟು ವರ್ಷಗಳಿಂದ
ಇವ್ರ ಕೈ ಮೇಲೆ ಇದೆ ಅಂತ ಇಲ್ಲಿ ಕುಂಭಮೇಳದಲ್ಲೆಲ್ಲ ಹೇಳ್ತಿದ್ರು ಸ್ನೇಹಿತರೆ. ನಾವು ಅವ್ರು ನೋಡಿ ಅವರ ಆಶೀರ್ವಾದ ಪಡೆದಿವಿ. ಹಾಗೆ ನೋಡೋಣ ಬನ್ನಿ ಸ್ನೇಹಿತರೆ. ಹಾಗೆ ಈ ಕುಂಭಮೇಳದಲ್ಲಿ ಇವತ್ತೇನು ಲಕ್ಷಾಂತರ ಗೌರಿಗಳು ನಾಗಸಾಧುಗಳು ಸಿಗ್ಬೇಕಾದ್ರೆ ಮಹಾ ಕುಂಭಮೇಳಕ್ಕೆ ಬಂದರ್ಗಂದೆ ಸಿಗೋದು ಪುಣ್ಯ ಅನ್ಕೊಂಡಿ ಸ್ನೇಹಿತರೆ. ಯಾಕಂದ್ರೆ ಅವರು ಈ ಟೈಮಲ್ಲಿ ಮಾತ್ರ ಹೊರಗಡೆ ಬಂದಿರೋದು ಮಹಾ ಕುಂಭಮೇಳ ಇರೋದ್ರಿಂದ. ಕಣ್ಣು ತುಂಬಿಕೊಳ್ಳಿ ಎಲ್ಲರೂ. ಇದು ಇರುವಂತ ಪಕ್ಕ ಡಾಮುರ್ಗೆ ಸರ್ಕಲ್ಲು ನಾಗಸಾಧುಗಳು ಇರುವಂತ ಏರಿಯಾ ಸ್ನೇಹಿತರೆ. ನೋಡಿ ನಾಗಸಾಧುಗಳು ಯಾವ ಥರ ಇದ್ದಾರೆ. ಪ್ರತಿಯೊಬ್ಬರು ಒಂದು ಕೊಳ್ಳಿನ ಇಟ್ಕೊಂಡು ಬೆಂಕಿ ಕಾಯಿಸ್ಕೊಂಡ ಯಾವ ಥರ ಕುಂತಿದ್ದಾರೆ. ಇವರು ಮೊದಲು ತೆಂಗೆ ಇರ್ತಾರೆ ಸ್ನೇಹಿತರೆ. ಅವ್ರ ಆತ್ಮಾರಿ ನಿಂತಿರ್ತಾರೆ. ಹಾಗೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತಾರೆ ಸ್ನೇಹಿತರೆ. ಈಗ ನೆಕ್ಸ್ಟ್ ವಿಡಿಯೋ ಕುಂಭಮೇಳ ಮುಗಿಸ್ಕೊಂಡು ನಾವೀಗ ರಾಮ ಮಂದಿರ ನೆಕ್ಸ್ಟ್ ಸ್ನೇಹಿತರೆ. ರಾಮ ಮಂದಿರ ಹೇಗಿರುತ್ತೆ ಅದೊಂದು ಕನಸಿನ ಲೋಕ ಸ್ನೇಹಿತರೆ. ರಾಮ ಮಂದಿರ ನೋಡ್ಬೇಕಂಬೋದು. ಅದಕ್ಕೋಸ್ಕರ ಅಲ್ಲೇ ಭೇಟಿ ಆಯ್ತು. ನಮಸ್ಕಾರ. I'm gonna get back when I feel like